ಸರ್ ಬೈರ್ತಿ ಹೋಬಳಿ ನಾಗೇನಹಳ್ಳಿ ಗ್ರಾಮ ಸರ್ವೆ ನಂಬರ್ 13. ಇದೇನು ನಾವಿಲ್ಲಿ ಈ ಜಾಗ ನಿಂತ್ಕೊಂಡಿದ್ದೀವಿ. ಇದು ಮೂಲತಃ ಹನುಮಂತಪ್ಪನವ್ರಿಗೆ ಮಂಜೂರಾಗುವಂಥ ಲ್ಯಾಂಡು. ಗ್ರ್ಯಾಂಟ್ ಆಗೋ ನರಸಿಂಹಯ್ಯ ಮತ್ತು ಹನುಮಂತಪ್ಪ ಅವ್ರಿಗೆ ಮಂಜೂರಾಗುವಂಥ ಲ್ಯಾಂಡು. ಇವ್ರ ಕಿಮ್ಮತ್ ಮೇಲೆ ಕೂಡ ಈ ಲ್ಯಾಂಡ್ ತೊಗೊಂಡಿರ್ತಾರೆ. ಜೊತೆಗೆ ಸಿವಿಲ್ ಕೋರ್ಟಲ್ಲಿ ಇವ್ರಿಗೆ ಆದೇಶನೂ ಆಗಿರುತ್ತೆ. ಇವ್ರಿಗೂ ಆಗಿರುತ್ತೆ, ಇವ್ರ ಪಕ್ಕದ ಜಮೀನವ್ರಿಗೂ ಆಗಿರುತ್ತೆ. ಆದರೆ ಅಧಿಕಾರಿಗಳೇನು ಮಾಡ್ತಾರೆ, ಪಕ್ಕದ ಜಮೀನವ್ರು ಖಾತೆ ಗೀತೆ ಎಲ್ಲ ಮಾಡಿ ಪಾಣಿ ನೀಟಾಗೆಲ್ಲ ಮಾಡಿಕೊಟ್ಬಿಡ್ತಾರೆ. ಆದರೆ ಸರ್ವೆ ನಂಬರ್ 116ರಲ್ಲಿ ನರಸಿಂಹಯ್ಯ ಹನುಮಂತಪ್ಪ ಇವರು ಏನು ರೈತರಿದ್ದಾರೆ, ಇವ್ರ ಮಕ್ಕಳು ಇವರು ಸಂಬಂಧಪಟ್ಟಂಗೆ ಕೋರ್ಟಿಂದ ಆರ್ಡ್ರ್ ಆಗಿನೂ ಸರ್ಕಾರ ಕಿಮ್ಮತ್ತು ಅಂದರೆ ಸರ್ಕಾರಕ್ಕೆ ಹಣ ಕಟ್ಟಿದ್ರು ಕೋರ್ಟಿಂದ ಆದೇಶ ಆದ್ರೂ ಇವ್ರಿಗೇನು ಮಾಡ್ತಾರೆ, ಒಂದು ಅನ್ಯಾಯ ಮಾಡೋವಂಥ ಕೆಲಸ. ಅಂದರೆ ಏನಂದರೆ ಖಾತೆ ಮಾಡ್ಕೊಳ್ತೀರಾ ಈ ಜಾಗನ ನಮ್ಮ ಸ್ಲಮ್ ಬೋರ್ಡಿಗೆ ಬರೀತಾರೆ. ಈಗ ಸ್ಲಮ್ ಬೋರ್ಡಿಗೆ ಬರೆದಿರೋಂಥದ್ದು ಸರ್ಕಾರದಿಂದ ಬಡವ್ರಿಗೆ ಅನುಕೂಲ ಆಗೋದಕ್ಕೇ. ಅದು ನಾವು ಬೇಡ ಅಂತೇಳ್ಬಿಟ್ಟು ಹೇಳೋದಲ್ಲ, ಮತ್ತು ಇಲ್ಲಿರೋಂಥ ಬಡವ್ರಿಗೆಲ್ಲ ಅನ್ಯಾಯ ಮಾಡಿರಿ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ. ನಾವು ಅಂಥ ಮಾತೆಲ್ಲ ಮಾತಾಡೋಲ್ಲ. ಆದರೆ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇಲ್ಲಿರೋಂಥ 4 ಎಕರೆ ಜಮೀನು ಪಾಪ ಬೆಳೆ ಬೆಳೀತಾ ಇದ್ದವ್ರು ಇವರು ಯಾರು ರೈತರು, ಇವ್ರಿಗೆ ಮೋಸ ಮಾಡಿ ಇವ್ರಿಗೆ ಪರಿಹಾರ ಕೊಡಬೇಕಾಗಿರೋಂಥ ದುಡ್ಡು ಕೂಡ ಕೊಡ್ದಿರಾ ಈ ಕಡೆ ಜಮೀನು ಪರ್ಯಾಯವಾಗಿ ಎಲ್ಲಾದರೂ ಒಂದು ಕಡೆ ಜಮೀನಾದರೂ ಕೊಡ್ಬೋದಾಗಿತ್ತು. ಆ ಜಮೀನು ಕೊಡ್ದಿರಾ, 1 ಎಕರೆಗೆ ಇಷ್ಟು ಅಂತೇಳ್ಬಿಟ್ಟು ದುಡ್ಡು ಕೊಡ್ದಿರಾ ಇವ್ರು ಇಡೀ ಫ್ಯಾಮ್ಲಿನ ಕರ್ಕೊಂಬಂದು ಇವತ್ತು ಬೀದಿಯಲ್ಲಿ ನಿಲ್ಲಿಸಿರೋರು ನೋಡಿ. ಇವರೆಲ್ಲ ಅವ್ರ ಕುಟುಂಬಸ್ಥರು. ಇದಕ್ಕೆ ಸಂಬಂಧಂಗೆ ಮಾನ್ಯ ಜಮೀರ್ ಸಾಹೇಬರು ಮತ್ತು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಮಾಡುತ್ತೆ, ಈ ಜಮೀನಲ್ಲಿ ಇವರು ಪೊಸಿಷನಲ್ಲಿದ್ದಾರೆ ಅಂತೇಳ್ಬಿಟ್ಟು ವರದಿ ಕೊಡುತ್ತೆ. ನೋಡಪ್ಪ, ಪುಟ್ರಾಜ್ 2 ಎಕರೆ, ಮುನ್ರಾಜ್ 1 ಎಕರೆ, ಅವಲಪ್ಪ 1 ಎಕರೆ, ಇವರೆಲ್ಲ ಇವ್ರ ಕುಟುಂಬಸ್ಥರು. ಯಾರೋ ಹನುಮಂತಪ್ಪನವ್ರ ಕುಟುಂಬಸ್ಥರು, ರಾಮಮೂರ್ತಪ್ಪನವ್ರ ಕುಟುಂಬಸ್ಥರು. ಇವರಿಗೆ ಇವರೇ ಪೊಸಿಷನಲ್ಲಿದ್ದಾರೆ ಅಂತ ಕೊಡ್ತಾರೆ. ಇವ್ರನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡೋ ಅಂಥದ್ದಾಗ್ಬೋದು, ಅಥವಾ ಇವರಿಗೆ ಒಂದಷ್ಟು ಪರಿಹಾರದ ಹಣವನ್ನು ಕೊಡೋವಂಥದ್ದಾಗ್ಬೋದು, ಮಾಡಿಲ್ಲ. ಹಂಗಾಗಿ ನಾನು ಮಾನ್ಯ ಜಮೀರ್ ಸಾಹೇಬ್ರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ತೀರಾ ಬಡವರು ಇವರು, ಈ ಜಮೀನು ನಂಬ್ಕೊಂಡು ಬದುಕ್ತಾ ಇದ್ದವರು. 2021ರಿಂದ ಇವ್ರನ್ನ ಮನೆಯಿಂದ ಆಚೆ ಹಾಕಿ, ಜಾಗದಿಂದ ಆಚೆ ಹಾಕಿ ಪೂರ್ತಿಯಾಗಿ ಇವ್ರಿಗೆ ಅನ್ಯಾಯ ಮಾಡಿರೋಂಥದ್ದು. ಆಮೇಲೆ ಒಂದಷ್ಟು ಬೇರೆ ಕಡೆ ಇರೋಂಥ ರೌಡಿಗಳಿಂದ ಇವ್ರ ಮೇಲೆ ದೌರ್ಜನ್ಯಗಳು ಕೂಡ ನಡೆದೈತಿ. ಹಂಗಾಗಿ ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋಂಥದ್ದು ಏನಂದರೆ, ಜಮೀರ್ ಸಾರ್ ಎಲ್ಲರಿಗೂ ಅಧಿಕಾರ ಇದ್ರೂ ಅಧಿಕಾರ ಇಲ್ದಿರ ಇದ್ದಾಗ್ಲೂ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ. ಜಮೀರ್ ಸಾಹೇಬರು ಅಧಿಕಾರ ಇದ್ದರೂ ಇಲ್ದಿರ ಇದ್ದಾಗ್ಲೂ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ದಿನ ಸರ್ಕಾರ ನಮ್ಮ ದಲಿತರ ಜಮೀನಲ್ಲಿ ಇವರ ಒಂದು ಋಣದಲ್ಲಿದೆ. ದಯವಿಟ್ಟು ಇವರ ಒಂದು ಕುಟುಂಬಕ್ಕೆ ಅನ್ಯಾಯ ಆಗೋದು ಬೇಡ. ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ವಿರುದ್ಧ ಹೋರಾಟಗಳು ಮಾಡೋದು ಬೇಡ. ದಯವಿಟ್ಟು ಈ ಬಡವ್ರಿಗೊಂದು ನ್ಯಾಯ ದೊರಕಿಸೋಂಥ ಕೆಲಸ ಮಾಡಿ. ಅಕಸ್ಮಾತ್ ಏನಾದರೂ ಇವ್ರಿಗೆ ನ್ಯಾಯ ದೊರಕಿಲ್ಲ, ಇವ್ರಿಗೊಂದು ಪರಿಹಾರ ದುಡ್ಡು ಕೊಟ್ಟಿಲ್ಲ, ಅಥವಾ ಪರ್ಯಾಯವಾಗಿ ಬೇರೆ ಕಡೆ ಎಲ್ಲಾದರೂ ಜಮೀನು ವ್ಯವಸ್ಥೆ ಮಾಡಿದ್ರೆ ಖುದ್ದು ನಾವೇ ಕೂತ್ಕೊಂಡು ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು. ನರಸಿಂಹಯ್ಯ ಹನುಮಂತಪ್ಪನ ಮೊಮ್ಮಗ ನಾನು. ನಗರೇಶ್ವರ ನಾಗೇನಹಳ್ಳಿ ಸರ್ವೆ ನಂಬರ್ 13ರಲ್ಲಿ ಸುಮಾರು 40 ವರ್ಷದಿಂದ ಪೊಸಿಷನಲ್ಲಿದ್ವಿ. ಉಳುಮೆ ಮಾಡ್ತಾಯಿದ್ವಿ, ಕೊಯ್ಲು ಮಾಡಿಕೊಂಡು ಎಲ್ಲ ಜೀವನ ಮಾಡ್ಕೊಂಡು ಬರ್ತಾಯಿದ್ವಿ. ಅದಾದ ನಂತರ ನಮಗೆ ಸಿವಿಲ್ ಕೋರ್ಟ್ ಕಿಮ್ಮತ್ತು ಕಟ್ಟಿದ್ದೀವಿ. ಸರ್ಕಾರಕ್ಕೆ ಏನು ಕಟ್ಟಬೇಕು ಎಲ್ಲ ಕಟ್ಟಿದ್ದೀವಿ. ಅದ್ರ ಮೇಲೆ ನಮ್ಗೆ ಆರ್ಡ್ರ್ ಆಗಿದೆ. ಆರ್ಡ್ರ್ ಆದ ನಂತರ ನಾವು ಹೋಗಿ ಸಿವಿಲ್ ಕೋರ್ಟ್ಗೆ ಹೋದ್ರೆ ಸಿವಿಲ್ ಕೋರ್ಟಲ್ಲಿ ಡಿಗ್ರಿ ಆಗಿದೆ ನಮಗೆ. ಅದ್ರ ಮೇಲೆ ಅದಾದ ನಂತರ ನಾವು ಸ್ಲಮ್ ಬೋರ್ಡ್ಗೆ ಒಂದು ಅರ್ಜಿ ಹಾಕಿರ್ತೇವೆ. ಆ ಅರ್ಜಿಯಲ್ಲಿ ಎಲ್ಲ ನಮಗೆ ಈ ಥರ ಎಂಡೇಜ್ಮೆಂಟ್ ಕೊಟ್ಟಿರ್ತಾರೆ. ನಮ್ಗೆ ಕೊಟ್ಟಿರ್ತಾರೆ. ನಾವು ಅದ್ರ ಮೇಲೆ ನಾವು ಏನು ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ನಾವು ತುಂಬ ಕಡು ಬರೋರು, ನಮಗೇನು ದಿಕ್ಕು ತೋಚಿರೋ ನಾವು ಇದರಲ್ಲಿ ಇದ್ದೀವಿ. ನಮಗೆ ಇದು ನ್ಯಾಯ ದೊರಕಿಸ್ಕೊಡ್ತಾರೆ ಅಣ್ಣವರು ಅಂತೇಳಿ ನಾವು ಇದನ್ನು ನಂಬಿದ್ದೀವಿ. ನಮಗೆ ಸಂದೇಶ ಅವ್ರ ಮೂಲಕ ನಾವು ಬಂದಿದ್ದೀವಿ ಇಲ್ಲಿಗೆ. ಅವ್ರು ನಡೆಸ್ಕೊಡ್ತಾರೆ ಅನ್ನೋ ಭರವಸೆಯಿಂದ ನಾವು ಇವತ್ತಿನ ದಿವಸ ಅವ್ರ ಜೊತೇಲಿ ಇದ್ದೀವಿ ಅನ್ನೋದಕ್ಕೆ. ಅವ್ರು ನನ್ನ ಜೊತೇಲಿ ಇರ್ತಾರೆ, ನಾವು ಅವ್ರ ಮುಖಾಂತರ ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.